ಕುಂಭರಾಶಿಯವರೇ ನಮಸ್ಕಾರ ಗೆಳೆಯರೇ, ಜೈ ಮಾತಾದಿ. ನಿಮ್ಮೆಲ್ಲರಿಗೂ ನಮ್ಮ ಕನ್ನಡ ರಾಶಿ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ಮುಂದಿನ 24 ಗಂಟೆಯ ಒಳಗೆ ಕಲಿಯುಗದ ಅತ್ಯಂತ ದೊಡ್ಡ ಸಿಹಿ ಸುದ್ದಿ ಸಿಗಲಿದೆ. ಹೌದು ನನ್ನ ಪ್ರೀತಿಯ ಮಿತ್ರರೇ, ನೀವು ಸಂಪೂರ್ಣ ಸರಿಯಾಗಿ ಕೇಳಿದ್ದೀರಿ. ಈಗ ನಿಮಗೆ ಚಿಂತೆ ಮಾಡುವ ಯಾವುದೇ ಅವಶ್ಯಕತೆ ಇಲ್ಲ. ಸಿಕ್ಕಿದೆ ತುಂಬಾ ದೊಡ್ಡ ಸಿಹಿ ಸುದ್ದಿ. ಆದ್ದರಿಂದ ನನ್ನ ಪ್ರೀತಿಯ ಮಿತ್ರರೇ, ನಾನು ನಿಮ್ಮೆಲ್ಲರಲ್ಲಿ ಎರಡೂ ಕೈ ಮುಗಿದು ಮೊದಲಿಗೆ ವಿನಂತಿಸುತ್ತೇನೆ ಎಂದರೆ ಎಲ್ಲ ಕೆಲಸಗಳನ್ನು ಬಿಟ್ಟು ಮೊದಲಿಗೆ ಇಂದಿನ ಈ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೂ ನೋಡಿ. ನಿಮ್ಮ ಎಲ್ಲ ಕೆಲಸವನ್ನು ಒಂದು ಕಡೆ ಇಡಿ ಮತ್ತು ನಿಮ್ಮ ಅಮೂಲ್ಯ ಸಮಯದಿಂದ ಸ್ವಲ್ಪ ಸಮಯ ತೆಗೆದುಕೊಂಡು ಗೆಳೆಯರೇ, ಏನೇ ಆಗಲಿ ತುಂಬ ದೊಡ್ಡ ಬೆಟ್ಟವೇ ಏಕೆ ಕುಸಿಯದಿರಲಿ, ಆದರೆ ಈ ವಿಡಿಯೋವನ್ನು ಮರೆತು ಕೂಡ ಮಿಸ್ ಮಾಡಬೇಡಿ ಮತ್ತು ವಿಡಿಯೋವನ್ನು ನಿರ್ಲಕ್ಷಿಸಬೇಡಿ. ಏಕೆಂದರೆ ಗೆಳೆಯರೇ, ಈ ವಿಡಿಯೋದಲ್ಲಿ ನಾವು ನಿಮಗೆ ತುಂಬ ದೊಡ್ಡ ಸಿಹಿ ಸುದ್ದಿಯ ರಹಸ್ಯದ ಬಗ್ಗೆ ಹೇಳಲಿದ್ದೇವೆ. ಗೆಳೆಯರೇ, ನ್ಯಾಯದ ದೇವತೆ ಭಗವಾನ್ ಶನಿ ದೇವಾಜಿ ನಿಮ್ಮ ಹಣೆಯಲ್ಲಿ ತುಂಬ ದೊಡ್ಡ ಸಿಹಿ ಸುದ್ದಿ ಬರೆದು ಇಟ್ಟಿದ್ದಾರೆ ಮತ್ತು ಈ ಸಿಹಿ ಸುದ್ದಿ ಈಗ ನಿಮಗೆ ಸಿಕ್ಕೇ ಸಿಗುತ್ತದೆ. ಹೌದು ನನ್ನ ಪ್ರೀತಿಯ ಮಿತ್ರರೇ, ನಿಮ್ಮ ಮಾಹಿತಿಗಾಗಿ ಹೇಳುವುದೇನೆಂದರೆ ಈಗ ನೀವು ಸಿದ್ಧರಾಗಿ, ಏಕೆಂದರೆ ನಿಮಗಾಗಿ ಒಂದೇ ಬಾರಿ ಎರಡು ದೊಡ್ಡ ಗುಡ್ ನ್ಯೂಸ್ ತಂದಿದ್ದೇನೆ. ಹೌದು ಗೆಳೆಯರೇ, ಮುಂದಿನ 24 ಗಂಟೆಯ ಒಳಗೆ ನಿಮಗೆ ಒಂದು ಜೊತೆ ಎರಡು ದೊಡ್ಡ ಗುಡ್ ನ್ಯೂಸ್, ಎರಡು ದೊಡ್ಡ ಸರ್ಪ್ರೈಸ್ ಸಿಗಲಿವೆ. ಅದು ಕೂಡ ನ್ಯಾಯದ ದೇವತೆ ಭಗವಾನ್ ಶನಿ ದೇವಾಜಿಯವರ ಆಶೀರ್ವಾದದಿಂದ. ಹೌದು ಗೆಳೆಯರೇ, ಏಕೆಂದರೆ ನ್ಯಾಯದ ದೇವತೆ ಭಗವಾನ್ ಶನಿ ದೇವಾಜಿ ಕಳುಹಿಸಿದ್ದಾರೆ ನಿಮಗಾಗಿ ಒಂದು ದೊಡ್ಡ ಸರ್ಪ್ರೈಸ್ ಮತ್ತು ಈ ಸರ್ಪ್ರೈಸ್ ಈಗ ನಿಮಗೆ ಸಿಗಲಿದೆ ಗೆಳೆಯರೇ. ನಾವೆಲ್ಲರೂ ತಿಳಿದಿರುವಂತೆ ಮತ್ತು ಈ ಮಾತನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಅನೇಕ ಬಾರಿ ಹೇಳಿದ್ದೇನೆ ಎಂದರೆ ದೇವರ ಮನೆಯಲ್ಲಿ ತಡವಾಗಬಹುದು, ಆದರೆ ಅಂಧಕಾರ ಎಂದಿಗೂ ಆಗುವುದಿಲ್ಲ. ಏಕೆಂದರೆ ಗೆಳೆಯರೇ, ಭಗವಾನ್ ಶನಿದೇವ ಮಹಾರಾಜ ಈಗ ಸ್ವಂತ ತಮ್ಮ ಕೈಗಳಿಂದ ನಿಮಗೆ ನಿಮ್ಮ ಕರ್ಮಗಳ ಫಲ ಕೊಡಲು ಸಿದ್ಧರಾಗಿದ್ದಾರೆ. ಹೌದು ಗೆಳೆಯರೇ, ಮುಂದಿನ 24 ಗಂಟೆಯ ಒಳಗೆ ನಿಮಗೆ ನಿಮ್ಮ ಕರ್ಮಗಳ ಶುಭ ಫಲ ಸಿಗಲಿದೆ. ಆದ್ದರಿಂದ ಗೆಳೆಯರೇ, ಈಗ ನೀವು ಸಿದ್ಧರಾಗಿ ನಿಮ್ಮ ಕರ್ಮಗಳ ಫಲ ಪಡೆಯಲು. ಗೆಳೆಯರೇ, ನ್ಯಾಯದ ದೇವತೆ ಭಗವಾನ್ ಶನಿ ದೇವಾಜಿ ಯಾವಾಗ ಯಾರ ಮೇಲಾದರೂ ಕೃಪೆ ತೋರುತ್ತಾರೋ, ಯಾರ ಮೇಲೆ ಪ್ರಸನ್ನರಾಗುತ್ತಾರೋ ಅವರ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ಗೆಳೆಯರೇ, ಬ್ರಹ್ಮಾಂಡದಲ್ಲಿ ಎಲ್ಲ ದೇವಿ ದೇವತೆಗಳಿಂದ ತಪ್ಪಿಸಿಕೊಳ್ಳಬಹುದು, ಆದರೆ ನ್ಯಾಯದ ದೇವತೆ ಕರ್ಮಫಲದಾತನಾದ ಭಗವಾನ್ ಶನಿ ದೇವಾಜಿ ಅವರ ದಂಡನೆಯಿಂದ ಇಲ್ಲಿಯವರೆಗೆ ಯಾರೂ ತಪ್ಪಿಸಿಕೊಂಡಿಲ್ಲ ಮತ್ತು ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾರು ಹೇಗೆ ಕರ್ಮ ಮಾಡುತ್ತಾರೋ ಅವರಿಗೆ ಹಾಗೆಯೇ ಫಲ ಸಿಗುತ್ತದೆ. ಹೌದು ನನ್ನ ಪ್ರೀತಿಯ ಮಿತ್ರರೇ, ಮತ್ತು ಈ ಮಾತು ಗೀತೆಯಲ್ಲೂ ಕೂಡ ಸ್ಪಷ್ಟವಾಗಿ ಬರೆಯಲಾಗಿದೆ ಎಂದರೆ ಯಾರು ಹೇಗೆ ಕರ್ಮ ಮಾಡುತ್ತಾರೋ ಅವರಿಗೆ ಹಾಗೆ ಫಲ ಸಿಗುತ್ತದೆ. ಗೆಳೆಯರೇ, ನೀವು ಯಾರಿಗಾದರೂ ತುಂಬ ಒಳ್ಳೆಯವರು ಅನಿಸಿದರೆ ಗೆಳೆಯರೇ, ನೀವು ಯಾರಿಗೂ ಒಳ್ಳೆಯವರು ಅನಿಸುವುದಿಲ್ಲ. ನಿಮ್ಮ ನಡವಳಿಕೆ ಚೆನ್ನಾಗಿದೆ, ನೀವು ಒಳ್ಳೆಯ ಕರ್ಮ ಮಾಡುತ್ತೀರಿ ಮತ್ತು ನಿಮ್ಮಿಂದ ಅವರಿಗೆ ಲಾಭವಾಗುತ್ತದೆ, ಆಗಲೇ ನೀವು ಅವರಿಗೆ ಒಳ್ಳೆಯವರು ಅನಿಸುತ್ತೀರಿ. ಸಮಯಕ್ಕೆ ನೀವು ಅವರ ಕೆಲಸಕ್ಕೆ ಬರುತ್ತೀರಿ. ಯಾವ ದಿನದಿಂದ ನೀವು ಒಬ್ಬರಿಗೊಬ್ಬರು ಕೆಲಸಕ್ಕೆ ಬರುವುದು ನಿಲ್ಲಿಸುತ್ತೀರೋ ಆ ದಿನದಿಂದ ನೀವು ಎಲ್ಲರಿಗೂ ಕೆಟ್ಟವರಾಗುತ್ತೀರಿ. ಎಲ್ಲರೂ ನಿಮ್ಮೊಂದಿಗೆ ಕೆಟ್ಟ ನಡವಳಿಕೆ ಮಾಡಲು ಪ್ರಾರಂಭಿಸುತ್ತಾರೆ ಮತ್ತು ಇದೇ ಜೀವನದ ಕಹಿ ಸತ್ಯ. ಹೌದು ನನ್ನ ಪ್ರೀತಿಯ ಮಿತ್ರರೇ, ಈ ಮಾತನ್ನು ನಿಮಗೆ ಯಾರೂ ಹೇಳುವುದಿಲ್ಲ. ಗೆಳೆಯರೇ, ನಿಮ್ಮ ಮಾಹಿತಿಗಾಗಿ ಹೇಳುವುದೇನೆಂದರೆ ಈಗ ನಿಮ್ಮ ಜೀವನ ಧನ ಧಾನ್ಯದಿಂದ ತುಂಬಿ ತುಳುಕಲಿದೆ. ಏಕೆಂದರೆ ಗೆಳೆಯರೇ, ನ್ಯಾಯದ ದೇವತೆ ಭಗವಾನ್ ಶನಿ ದೇವಾಜಿ ನಿಮ್ಮ ಮೇಲೆ ಸಂಪೂರ್ಣವಾಗಿ ಪ್ರಸನ್ನರಾಗಿದ್ದಾರೆ. ಹೌದು, ನಿಮ್ಮ ಮೇಲೆ ಅತ್ಯಾಚಾರ ಮಾಡುತ್ತಿದ್ದವರು ಆ ಜನರನ್ನು ಈಗ ನೇರವಾಗಿ ನರಕಕ್ಕೆ ಕಳುಹಿಸಲಿದ್ದಾರೆ ಭಗವಾನ್ ಶನಿದೇವ ಮಹಾರಾಜಾಜಿ. ಏಕೆಂದರೆ ಗೆಳೆಯರೇ, ಮೇಲಿನವರ ಕರೆ ಬಂದಿದೆ. ಗೆಳೆಯರೇ, ಒಂದು ಮಾತು ಯಾವಾಗಲೂ ನೆನಪಿಡಿ, ಕೆಟ್ಟ ಕರ್ಮ ಮಾಡುವ ಮನುಷ್ಯ ಎಂದಿಗೂ ದೊಡ್ಡ ಮನುಷ್ಯನಾಗಲು ಸಾಧ್ಯವಿಲ್ಲ. ಉದಾಹರಣೆಗೆ ಒಂದು ಮಾತು ನಾವು ನಿಮಗೆ ಹೇಳಲು ಬಯಸುತ್ತೇವೆ, ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇವೆ. ಯಾವ ಮರದಲ್ಲಿ ಕೆಟ್ಟ ಹಣ್ಣು ಇರುತ್ತದೆಯೋ ಆ ಮರದಿಂದ ಕೆಟ್ಟ ಹಣ್ಣು ತಾನಾಗಿಯೇ ಕೆಳಗೆ ಬೀಳುತ್ತದೆ. ಸರಿ, ಅದೇ ರೀತಿ ಈ ಭೂಮಿಯ ಮೇಲೆ ಯಾರು ಕೆಟ್ಟ ಮನುಷ್ಯರಾಗಿರುತ್ತಾನೋ ಭಗವಂತ ಅವನನ್ನು ಬೇಗನೆ ನರಕಕ್ಕೆ ಕಳುಹಿಸುತ್ತಾನೆ. ಹೌದು,
ಈಗ ನಿಮ್ಮ ಶತ್ರು ನರಕಕ್ಕೆ ಹೋಗಲು ತಯಾರಿ ಮಾಡುತ್ತಾನೆ ಮತ್ತು ನಿಮಗಾಗಿ ತೆರೆಯುತ್ತದೆ ಸ್ವರ್ಗದ ಚಿನ್ನದ ಬಾಗಿಲು. ಹೌದು ನನ್ನ ಪ್ರೀತಿಯ ಮಿತ್ರರೇ, ನನ್ನ ಪ್ರೀತಿಯ ಮಿತ್ರರೇ, ನಿಮ್ಮ ಮಾಹಿತಿಗಾಗಿ ಹೇಳುವುದೇನೆಂದರೆ, ಭಗವಾನ್ ಶನಿದೇವಾಜಿ ಈಗ ನಿಮಗೆ ನಿಮ್ಮ ಯಶಸ್ಸಿನ ಕೀಲಿ ಕೈಯನ್ನು ನಿಮ್ಮ ಕೈಗೆ ಕೊಡಲಿದ್ದಾರೆ, ಅದು ಕೂಡ ಮುಂದಿನ 24 ಗಂಟೆಯ ಒಳಗೆ. ಆದ್ದರಿಂದ ನಾವು ಹೇಳಿದ್ದೇವೆ ಎಂದರೆ ಈ ಮುಂದಿನ 24 ಗಂಟೆಯ ಸಮಯ ನಿಮಗೆ ತುಂಬ ವಿಶೇಷ ಸಮಯ. ಈಗ ನೀವು ಸ್ವಂತ ಅದೃಷ್ಟವನ್ನು ನಿರ್ಮಿಸುತ್ತೀರಿ. ಹೌದು ಗೆಳೆಯರೇ, ಈಗ ನೀವು ಸ್ವಂತ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದ್ದೀರಿ. ಗೆಳೆಯರೇ, ವಿಡಿಯೋ ತುಂಬ ವಿಶೇಷವಾಗಿದೆ, ತುಂಬ ಮುಖ್ಯವಾದ ವಿಡಿಯೋ ಇದು. ಆದ್ದರಿಂದ ವಿಡಿಯೋವನ್ನು ನೀವು ಸ್ವಲ್ಪವೂ ಸ್ಕಿಪ್ ಮಾಡಬೇಡಿ. ದಂಡಾಧಿಕಾರಿ ಭಗವಾನ್ ಶನಿದೇವಾಜಿ ಅವರ ಆಶೀರ್ವಾದದಿಂದ ಮುಂದಿನ 24 ಗಂಟೆಯಲ್ಲಿ ಈಗ ನಿಮಗೆ ತುಂಬ ದೊಡ್ಡ ದೊಡ್ಡ ಸಿಹಿ ಸುದ್ದಿ ಸಿಗಲಿದೆ. ತುಂಬ ದೊಡ್ಡ ದೊಡ್ಡ ಧನಲಾಭ ಪ್ರಾಪ್ತಿಯಾಗಲಿದೆ ಮತ್ತು ತುಂಬ ದೊಡ್ಡ ಬದಲಾವಣೆ ನೋಡಲು ಸಿಗಲಿದೆ ನಿಮ್ಮ ಜೀವನ ಕಾಲದಲ್ಲಿ. ಗೆಳೆಯರೇ, ಈಗ ನೀವು ರಾತ್ರೋರಾತ್ರಿ ಬಡವನಿಂದ ನೇರವಾಗಿ ಶ್ರೀಮಂತನಾಗಲಿದ್ದೀರಿ. ಏಕೆಂದರೆ ಗೆಳೆಯರೇ, ನೀವು ನಿದ್ದೆಯಲ್ಲಿ ಕಂಡ ಕನಸುಗಳೆಲ್ಲವೂ ಈಗ ನಿಮ್ಮ ವಾಸ್ತವವಾಗಲಿವೆ. ಹೌದು ಗೆಳೆಯರೇ, ಮತ್ತು ನಿಮ್ಮ ಯಾವ ಅಪೂರ್ಣ ಆಸೆ ವರ್ಷಗಳಿಂದ ಅಪೂರ್ಣವಾಗಿತ್ತು, ಆ ಆಸೆ ಕೂಡ ಈಗ ಪೂರೈಸಲಿದೆ. ವೃತ್ತಿ ವ್ಯವಹಾರದಲ್ಲಿ ಈಗ ನಿಮಗೆ ವೇಗವಾಗಿ ಲಾಭ ಕಾಣಲು ಸಿಗುತ್ತದೆ. ಧನಲಾಭ ವ್ಯಾಪಾರದಲ್ಲಿ ವೃದ್ಧಿಯಾಗಲಿದೆ. ಕುಟುಂಬದಲ್ಲಿ ಸುಖ ಶಾಂತಿಯ ವಾತಾವರಣ ಇರುತ್ತದೆ. ಏಕೆಂದರೆ ಸ್ವಂತ ಭಗವಂತ ಈಗ ನಿಮ್ಮ ಮೇಲೆ ಕೃಪೆ ತೋರಿದ್ದಾರೆ. ಗೆಳೆಯರೇ, ಈಗ ನಿಮ್ಮ ಜೀವನ ಕಾಲದಿಂದ ಶನಿಯ ಸಾಡೆಸಾತಿ ಮುಗಿಯಲಿದೆ. ಹೌದು, ಜೀವನವನ್ನು ಪೂರ್ತಿ ಬದಲಾಯಿಸಿ ಬಿಡುತ್ತದೆ. ಗೆಳೆಯರೇ, ನಿಮ್ಮ ಮಾಹಿತಿಗಾಗಿ ಹೇಳುವುದೇನೆಂದರೆ, ಕಳೆದ ಸಾಕಷ್ಟು ಸಮಯದಿಂದ ನಿಮ್ಮ ಜೀವನ ಹಾಳಾಗುತ್ತಿತ್ತು, ಪೂರ್ತಿಯಾಗಿ ಕೆಟ್ಟು ಹೋಗಿತ್ತು. ಆದರೆ ಈಗ ನಿಮ್ಮ ಕೆಟ್ಟ ಅದೃಷ್ಟ ಸರಿ ಹೋಗಲಿದೆ. ಹೌದು ಗೆಳೆಯರೇ, ಈಗ ನಿಮಗೆ ನಿಮ್ಮ ಅದೃಷ್ಟದ ಆಟ ಕಾಣುತ್ತದೆ. ಈಗ ನಾನು ನಿಮ್ಮ ಜೀವನ ಕಾಲದಲ್ಲಿ ನೋಡುತ್ತಾ ಹೋಗಿ ನಿಮ್ಮ ಅದೃಷ್ಟ ನಿಮ್ಮ ಜೊತೆ ಏನೇನೋ ಆಟ ಆಡಲಿವೆ. ಹೇಳುತ್ತಾರೆ ಏನೆಂದರೆ, ಆವಾಗ ಯಾವಾಗಲೂ ಭಗವಂತನ ವಿಚಿತ್ರ ಆಟ ಶುರುವಾಗುತ್ತದೆ ಮತ್ತು ಯಾವಾಗ ಅದೃಷ್ಟ ನಮ್ಮ ಜೊತೆ ಆಟವಾಡಲು ಪ್ರಾರಂಭಿಸುತ್ತದೆ ಆಗ ನಾವು ಸುಮ್ಮನೆ ನೋಡಬೇಕು. ಏಕೆಂದರೆ ಗೆಳೆಯರೇ, ನೋಡುವುದನ್ನು ಬಿಟ್ಟು ನಮ್ಮ ಬಳಿ ಬೇರೆ ಯಾವುದೇ ಆಯ್ಕೆ ಉಳಿಯುವುದಿಲ್ಲ. ಗೆಳೆಯರೇ, ಅಂತರಿಕ್ಷದಲ್ಲಿ ಈಗ ದೊಡ್ಡ ಗ್ರಹಗೋಚರ ಆಗುತ್ತಿವೆ. ಇವೇ ಈ ಗ್ರಹಗೋಚರ ಈಗ ನಿಮ್ಮ ಶತ್ರುಗಳಿಗೆ ತುಂಬ ದೊಡ್ಡ ಪಾಠ ಕಲಿಸಿವೆ ಮತ್ತು ಅಂತಹ ಪಾಠ ಕಲಿಸುತ್ತದೆ. ಅದನ್ನು ಅವನು ಈಗ ಜೀವನ ಪೂರ್ತಿ ನೆನಪಿಡುತ್ತಾನೆ. ಗೆಳೆಯರೇ, ಅವನು ಕೂಡ ಒಮ್ಮೆ ನೆನಪಿಸಿಕೊಳ್ಳುತ್ತಾನೆ, ಇವನು ಯಾವುದೋ ಸಾಮಾನ್ಯ ಮನುಷ್ಯನಲ್ಲ. ನಾನು ಅಂದುಕೊಂಡಿದ್ದು ಅದು ಖಂಡಿತವಾಗಿಯೂ ಅಲ್ಲ. ಗೆಳೆಯರೇ, ಸಮಯದ ಚಕ್ರ ಈಗ ಪೂರ್ತಿಯಾಗಿ ತಿರುಗಲಿದೆ ಮತ್ತು ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಬರಲಿದೆ. ಏಕೆಂದರೆ ಗೆಳೆಯರೇ, ಇದ್ದಕ್ಕಿದ್ದಂತೆ ದೊಡ್ಡ ಬದಲಾವಣೆ ಆಗುತ್ತದೆ. ನಿಮ್ಮ ಅದೃಷ್ಟ ಹೊಳೆಯುತ್ತದೆ. ನಿಮ್ಮ ಮೂರು ಅಂತ ಸ್ಥಳಗಳಿಂದ ಭಾರೀ ಧನಲಾಭವಾಗುತ್ತದೆ ಮತ್ತು ಈ 3 ಜಾಗಗಳ ಬಗ್ಗೆ ನೀವು ಒಂದು ಕನಸಿನಲ್ಲಿ ಯೋಚಿಸಿರುವುದಿಲ್ಲ ಮತ್ತು ಇದು ಹೀಗೆ ಆಗುತ್ತದೆ. ಏಕೆಂದರೆ ನ್ಯಾಯದ ದೇವತೆ ಭಗವಾನ್ ಶನಿದೇವಾಜಿ ಅವರ ಕೈ ನಿಮ್ಮ ತಲೆಯ ಮೇಲೆ ಬಿದ್ದಿದೆ. ಈಗ ನೀವು ಮುಂಬರುವ ಕೆಲವೇ ಸಮಯದಲ್ಲಿ, ಅಂದರೆ ನಾಳೆಯಿಂದ ನಿಮ್ಮ ಜೀವನದಲ್ಲಿ ತುಂಬ ದೊಡ್ಡ ಭಯಾನಕ ತಿರುವು ಬರಲಿದೆ. ಗೆಳೆಯರೇ, ಈಗ ನಿಮ್ಮ ಶ್ರಮ ಫಲ ಕೊಡಲಿದೆ. ಹೇಳುತ್ತಾರಲ್ಲ, ಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅದೃಷ್ಟ ಖಂಡಿತ ಮೋಸ ಮಾಡಬಹುದು, ಆದರೆ ಶ್ರಮ ಎಂದಿಗೂ ಮೋಸ ಮಾಡುವುದಿಲ್ಲ. ಅಲೆಗಳಿಗೆ ಹೆದರಿ ದೋಣಿ ದಾಟುವುದಿಲ್ಲ. ಏನೂ ಮಾಡದೆ ಸುಮ್ಮನೆ ಜಯ ಜಯಕಾರ ಆಗುವುದಿಲ್ಲ ಮತ್ತು ಶ್ರಮ ಪಡುವವರಿಗೆ ಎಂದಿಗೂ ಸೋಲಾಗುವುದಿಲ್ಲ. ಗೆಳೆಯರೇ, ಶ್ರಮ ಅದು ಮಾಯೆ, ಅದು ಮೂಲ ಮಂತ್ರ. ಅದರ ಭರವಸೆಯ ಮೇಲೆ, ಅದರ ಬಲದಿಂದ ನೀವು ನಿಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು. ಇವೇ ಹೌದು ಗೆಳೆಯರೇ, ಭಗವಂತನ ಆಶೀರ್ವಾದ ಮತ್ತು ನಿಮ್ಮ ಶ್ರಮ, ನಿಮ್ಮ ಪರಿಶ್ರಮ ಎಲ್ಲ ವಿಷಯಗಳ ಒಂದು ಜೊತೆ ಫಲ ನಿಮಗೆ ಸಿಗಲಿದೆ. ಆದ್ದರಿಂದ ಗೆಳೆಯರೇ, ನೀವು ಎಚ್ಚರಿಕೆಯಿಂದ ಎಲ್ಲ ವಿಷಯಗಳನ್ನು ತುಂಬ ಗಮನವಿಟ್ಟು ಕೇಳಿ. ನಾನು ನಿಮಗೆ ಹೇಳುವ ಎಲ್ಲ ವಿಷಯಗಳನ್ನು ಗಮನಪೂರ್ವಕವಾಗಿ ಕೇಳಿ. ತುಂಬ ದೊಡ್ಡ ಲಾಭವನ್ನು ನೀವು ನಿಮ್ಮ ಜೀವನ ಕಾಲದಲ್ಲಿ ನೋಡಲು ಸಿಗುತ್ತವೆ. ನೋಡಿ ಗೆಳೆಯರಿ, ಇಂದಿನ ದಿನ ರಿಯಲ್ ಎಸ್ಟೇಟ್ ಸಂಬಂಧಿಸಿದ ಜನರಿಗೆ ತುಂಬ ಒಳ್ಳೆಯ ದಿನ.
ಒಂದು ರೀತಿಯಲ್ಲಿ ಹೇಳುವುದಾದರೆ ಆ ಜನರಿಗೆ ಇಂದಿನ ದಿನ ಚಿನ್ನದ ಮೇಲೆ ಪರಿಮಳದಂತಿರಲಿದೆ. ಹೌದು, ನಿಮ್ಮ ಹೂಡಿಕೆಯ ಮೇಲೆ ಚೆನ್ನಾಗಿ ಲಾಭ ಸಿಗಬಹುದು. ಯಾವುದೇ ರೀತಿಯ ವಿವಾದ ಆಗುವುದರಿಂದ ಇಂದು ನೀವು ತಪ್ಪಿಸಿಕೊಳ್ಳಬೇಕು. ನಿಮ್ಮ ಅದೃಷ್ಟದ ನಕ್ಷತ್ರಗಳು ಹೇಳುತ್ತಿವೆ, ಇಂದು ನಿಮ್ಮ ಯಾವುದೇ ಹಳೆಯ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಶಾಂತವಾಗಿರುವುದು ಈಗ ನಿಮಗೆ ಉತ್ತಮವಾಗಿರುತ್ತದೆ. ನಿಮ್ಮ ಸೃಷ್ಟೀಕರಣ ವಿಷಯಗಳನ್ನು ಜಟಿಲಗೊಳಿಸುತ್ತದೆ. ನೀವು ಏನಾದರೂ ಹೊಸದನ್ನು ಕಲಿಯಲು ಬಯಸುತ್ತೀರಿ. ಇದರಿಂದ ನಿಮಗೆ ಇತರರಿಗೆ ಹೋಲಿಸಿದರೆ ಆದ್ಯತೆ ಸಿಗುತ್ತದೆ. ನೀವು ಕೇವಲ ಸಾಮಾನ್ಯವಾಗಿ ಗಿಟಾರ್ ಕಲಿತರೂ ಅದು ಕೂಡ ಈಗ ನಿಮಗೆ ಸಾಕಷ್ಟು ಉತ್ತಮವಾಗಿರುತ್ತದೆ. ನೋಡಿ ಗೆಳೆಯರೇ, ಅನುಗ್ರಹ ನಿಮ್ಮ ಉಪಸ್ಥಿತಿಯ ಮಾರ್ಗದರ್ಶನ ಮಾಡುತ್ತದೆ. ಆಗಲೂ ನಿಮ್ಮ ಭಾವನೆಗಳು ಅಂತರ್ಮುಖಿಯಾಗಿ ಗಾಢವಾದ ತಾತ್ವಿಕ ಸಂಬಂಧಗಳ ಮೇಲೆ ಕೇಂದ್ರೀಕೃತವಾಗುತ್ತದೆ. ಅಲ್ಲಿ ಪ್ರೀತಿ ಮತ್ತು ನೋವು ಪರಸ್ಪರ ನೆನೆದುಕೊಂಡಿರುವಲ್ಲಿ ಸವಾಲುಗಳು ಬರಬಹುದು. ಇದಕ್ಕೆ ತಾಳ್ಮೆ ಮತ್ತು ಆರೈಕೆಯ ಅವಶ್ಯಕತೆ ಇರುತ್ತದೆ. ಅನಿರೀಕ್ಷಿತ ಲಕ್ಷಣಗಳು ನಿಮ್ಮನ್ನು ನಿಮ್ಮ ರೊಮ್ಯಾಂಟಿಕ್ ಜೀವನದಲ್ಲಿ ಕೆಲಸ ಮಾಡುವ ಬದಲು ಹಿಂದೆ ಸರಿಯಲು ಮತ್ತು ವೀಕ್ಷಿಸಲು ಪ್ರೇರೇಪಿಸಬಹುದು. ಈ ಸಮತೋಲನವನ್ನು ಅಳವಡಿಸಿಕೊಳ್ಳುವುದರಿಂದ ನಿಮ್ಮ ಹೃದಯ ಉತ್ಸಾಹ ಮತ್ತು ಚಿಂತೆ ಎರಡರ ಮೂಲಕವೂ ವಿಕಸನಗೊಳ್ಳುತ್ತದೆ. ನೋಡಿ ಗೆಳೆಯರೇ, ನಿಮ್ಮಲ್ಲಿ ಜನರ ಜೀವನದಲ್ಲಿ ಒಂದು ಬದಲಾವಣೆ ತರಲು ಮತ್ತು ಅವರಿಗೆ ಸಹಾಯ ಮಾಡುವ ಭಾವನೆ ಇರುತ್ತದೆ. ನೀವು ಧರ್ಮಾರ್ಥ ಕಾರ್ಯದಲ್ಲಿ ಸೇರಿಕೊಳ್ಳಬಹುದು. ಈ ಸಮಯದಲ್ಲಿ ಅದು ನಿಮ್ಮ ಸಮಯ ಮತ್ತು ಬದ್ಧತೆಯನ್ನು ಕಸಿದುಕೊಳ್ಳಬಹುದು. ಹೇಳುವುದೇನೆಂದರೆ, ಈ ನಿರ್ಧಾರ ತೆಗೆದುಕೊಳ್ಳಬೇಕು ಮತ್ತು ಧರ್ಮಾರ್ಥ ಕಾರ್ಯಗಳಿಂದ ದೂರವಿದ್ದು ಏನಾದರೂ ಮಾಡಲು ಬಯಸುತ್ತೀರಿ. ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀಳಬಹುದು. ಅಥವಾ ನೀವು ನಿಮ್ಮ ಕಾರ್ಯಕ್ಷೇತ್ರದೊಂದಿಗೆ ಸೇರಿ ಧನವೃದ್ಧಿ ಮಾಡಲು ಬಯಸಿದರೆ ಅದಕ್ಕೆ ಸಮಯ ನಿಮಗೆ ಸಾಕಷ್ಟು ಉತ್ತಮವಾಗಿರಲಿದೆ. ಹೌದು ಕುಂಭರಾಶಿಯವರೇ, ದೇವರಲ್ಲಿ ನಂಬಿಕೆ ಇಡಿ, ನಿಮಗೆ ಒಳ್ಳೆಯದು ಆಗುತ್ತದೆ. ಧನ್ಯವಾದಗಳು.